ಇನ್ನು ಎಸ್ ಬ್ಲಾಕಿಂದು ಗ್ರೂಪ್ 1. ಗ್ರೂಪ್ 1 ಆಲ್ಕಲಿ, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಫ್ರಾನ್ಸಿಯಂ. ವಂಡರ್ಫುಲ್. ಆ ಪಿರಿಯಾಡಿಕ್ ಟೇಬಲಲ್ಲಿ ಎಲಿಮೆಂಟ್ಸ್ನ ಹೇಗೆ ಗ್ರೂಪ್ ಮಾಡಿರ್ತಾರೆ ಅಂದರೆ ಬ್ಲಾಕ್ಸ್ ಅಂತ, SPDF ಬ್ಲಾಕ್ಸ್ ಅಂತ. ಸೊ ಒಂದೊಂದು ಬ್ಲಾಕಲ್ಲೂ ಗ್ರೂಪ್ಸ್ ಅಂತ ಇರುತ್ತೆ. ಆ ಗ್ರೂಪ್ಸ್ ಕೆಳಗೆ ಒಂದೊಂದಷ್ಟು ಎಲಿಮೆಂಟ್ಸ್ ಹಾಕಿರ್ತಾರೆ. ಸೊ ಇಟ್ ಈಸ್ ಹೈಲಿ ಚಾಲೆಂಜಿಂಗ್ ಟು ರಿಮೆಂಬರ್ 118 ಎಲಿಮೆಂಟ್ ಯಾವ ಬ್ಲಾಕಲ್ಲಿ ಯಾವ ಗ್ರೂಪಲ್ಲಿ ಜ್ಞಾಪಕ ಇಟ್ಕೊಳ್ಬೇಕು ಅಂತ. ಸೊ ಚಾಪ್ಟರ್ ಇದೆ, S ಬ್ಲಾಕ್ ಎಲಿಮೆಂಟ್ ಅಂತಾನೆ ಚಾಪ್ಟರ್ ಇದೆ, P ಬ್ಲಾಕ್ ಎಲಿಮೆಂಟ್ ಅಂತಾನೆ ಚಾಪ್ಟರ್ ಇದೆ PUCಲಿ. ಸೊ ಅಂಥದ್ದನ್ನು ಇವನು ಟೆಕ್ನಿಕ್ಸ್ ಮುಖಾಂತರ ಕಲ್ತಿದ್ದಾನೆ. ಸೊ ಹಿ ಈಸ್ ಏಬಲ್ ಟು ಡೆಮಾನ್ಸ್ಟ್ರೇಟ್. ಈಗ P ಬ್ಲಾಕಲ್ಲಿ ಗ್ರೂಪ್ 14 ಅಲ್ಲಿ ಏನಿದೆ? ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಟಿನ್, ಲೆಡ್. ಎಸ್, ಕರೆಕ್ಟ್ ಆಗಿದೆ. ಓಕೆ, ಈಗ ನಾನು ಗ್ರೂಪ್ 18 ಅಲ್ಲಿ ಏನಿದೆ ಕೇಳ್ತಾ ಇದ್ದೀನಿ. ನೋಬಲ್ ಗ್ಯಾಸಸ್. ನೋಬಲ್ ಗ್ಯಾಸಸ್ಸಲ್ಲಿ ಫಸ್ಟ್ ಹೀಲಿಯಂ, ನಿಯಾನ್, ಆರ್ಗನ್, ಕ್ರಿಪ್ಟಾನ್, ಕ್ಸೆನಾನ್, ರೇಡಾನ್. ಸೂಪರ್, ಕರೆಕ್ಟಾಗಿ ಹೇಳಿದೆ. ಇನ್ನು P ಬ್ಲಾಕಲ್ಲಿ ಗ್ರೂಪ್ 15. Group 15 is called nitrogen, phosphorus, arsenic, antimony, bismuth. ವಂಡರ್ಫುಲ್. ಹೇಗೆ ನೆನ್ಪಿಟ್ಕೊಂಡೆ ಇದನ್ನೆಲ್ಲ? ಮ್ಯಾಮ್ ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ. ಅಂದರೆ ಈಗ ಗ್ರೂಪ್ P ಬ್ಲಾಕಲ್ಲಿ ಗ್ರೂಪ್ 12 ತಗೊಳ್ತೀನಿ, ಅಂದರೆ 13 ತಗೊಳ್ತೀನಿ, ಗ್ರೂಪ್ 13. ಅದರಲ್ಲಿ ಬೋರಾನ್, ಅಲ್ಯೂಮಿನಿಯಂ, ಗೇಲಿಯಂ, ಇಂಡಿಯಂ, ಥೇಲಿಯಂ. ಬೋರಾನ್ ಅಂದರೆ ಬಿಗ್. ಅಲ್ಯೂಮಿನಿಯಂಗೆ ಮ್ಯಾಮ್ ಹೇಳ್ಕೊಟ್ಟಿದ್ದು ಆಲು, ಗೇಲಿಯಂ ಗಯಾ, ಇಂಡಿಯಂ ಇಂಡಿಯಾ, ಥೇಲಿಯಂ ಥಾಲಿ. ಬಿಗ್ ಆಲು, ಗಯಾ ಇಂಡಿಯಾ ಆ್ಯಂಡ್ 8 ಥಾಲಿ. ಓಕೆ